ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಖಾದಿಯೊಳಗಿನ ಗದ್ದುಗೆ ಗುದ್ದಾಟಕ್ಕೆ ಕಾವಿ ಇಣುಕಿದೆ. ಪವರ್ ಶೇರಿಂಗ್ ಪಡಸಾಲೆಗೆ ರಂಭಾಪುರಿ ಜಗದ್ಗುರು ಎಂಟ್ರಿ ಕೊಟ್ಟಿದ್ದಾರೆ. ಕನಕಪುರದ ಕಲಿಗೆ ಸಿಎಂ ಪಟ್ಟ ನೀಡಿ ಅಂತ ವೀರ ಸೋಮೇಶ್ವರ ಶ್ರೀ ಬ್ಯಾಟ್ ಬೀಸಿದ್ದಾರೆ. ಸ್ವಾಮೀಜಿಗಳ ಮಾತಿಗೆ ಡಿಕೆ ಸೈಲೆಂಟ್ ಸೂತ್ರ ಪಾಲಿಸಿದ್ದಾರೆ. ಮತ್ತೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆಗೆ ಸಜ್ಜಾಗಿದ್ದಾರೆ. ಸರ್ಕಾರ ಸುಸೂತ್ರವಾಗಿ ಸಾಗಲು ಶಾಸಕರ ಸಮಾಧಾನ ಮುಖ್ಯ. ಕಾಂಗ್ರೆಸ್ ಎಂಎಲ್ಎಗಳ ಸಿಟ್ಟು ಸೆಡವು ತಡಿಸೋದಕ್ಕೆ ಸುರ್ಜೇವಾಲಾ ಮತ್ತೆ ಬಂದಿದ್ದಾರೆ. ಇವತ್ತು ಶಾಸಕರ ಜೊತೆ 1-to-1 ಸಭೆ ಮಾಡಿ ಸಮಸ್ಯೆ ಆಲಿಸಿದ್ದಾರೆ. ಕೈ ಉಸ್ತುವಾರಿ ಆಗಮನದ ಹಿಂದೆ ಏನೋ ಒಂದು ವರಿ ಇದೆ ಅಂತ ವಿಜಯೇಂದ್ರ ಊಹಿಸಿದ್ದಾರೆ. ರಾಜ್ಯದಲ್ಲಿ ಹೃದಯ ಸಾವಿನ ಗೀತೆ ಹಾಡ್ತಾ ಇದೆ. ಇವತ್ತು ಹಾರ್ಟ್ ಬ್ರೇಕ್ ಸುದ್ದಿಗಳು ಮತ್ತೆ ಕಿವಿಗಪ್ಪಳಿಸಿದೆ. ಹಾಟ್ಲ್ಯಾಂಡ್ ಹಾಸನದಲ್ಲಿ ಮತ್ತೊಂದು ಸಾವಾಗಿದೆ. ರಾಯಚೂರು ಧಾರವಾಡದಲ್ಲೂ ಹೃದಯಾಘಾತ ಸರಣಿ ಸಾವು ಸಂಭವಿಸಿದೆ. ಹೃದಯ ಬಡಿತ ನಿಲ್ಲಲು ಕೋವಿಡ್ ಕಾರಣ ಅಂತೆ. ಇದು ಥೇಟ್ ನಟ ದರ್ಶನ್ರ ಪಟ್ಟಣಗೆರೆ ಶೆಡ್ ಕ್ರೌರ್ಯವನ್ನು ನೆನಪಿಸುವಂತ ಸ್ಟೋರಿ. ಒಂದು ಮೆಸೇಜ್ ಡಿ ಗ್ಯಾಂಗ್ ಅನ್ನು ಹೇಗೆ ಕೆರಳಿಸಿತ್ತೋ ಹಾಗೆ ಸೋಲದೇವನಹಳ್ಳಿಯ ಸೈತಾನರು ಯುವಕನ ಮೇಲೆ ಎರಗಿದ್ದಾರೆ. ಅಪ್ರಾಪ್ತಿಗೆ ಮೆಸೇಜ್ ಮಾಡಿದ್ದಕ್ಕೆ ಮರ್ಮಾಘಾತ ಮಾಡಿದ್ದಾರೆ. ಕೀಚಕರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಯೋಗಿ ನಾಡಲ್ಲಿ ಮತಾಂತರದ ಬಿಗ್ ರಾಕೆಟ್ ಬಯಲಾಗಿದೆ. ಮುಸ್ಲಿಂ ಧರ್ಮಕ್ಕೆ ಜನರನ್ನ ಪರಿವರ್ತನೆ ಮಾಡ್ತಾ ಇದ್ದ ಬಾಬಾನ ಅಸಲಿ ಮುಖ ಅನಾವರಣವಾಗಿದೆ. ಮತಾಂತರಕ್ಕೆ ಯುವತಿಯರಿಗೆ ರೇಟ್ ಫಿಕ್ಸ್ ಮಾಡ್ತಿದ್ದ ಅನ್ನೋ ಭಯಾನಕ ಸತ್ಯ ರಿವೀಲ್ ಆಗಿದೆ. ಸೂಫಿ ಸಂತ ಎಣ್ತಾ ಇದ್ದಂಥವನ ಧರ್ಮಾಂಧನನ್ನ ಅರೆಸ್ಟ್ ಮಾಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.